ಸರ್ ಇದು ಯಾವ್ದು ಧನಂಜಯ್ ಇದು ಇದೆಲ್ಲ ಹಿಡಿದಿತ್ತು ಸರ್ ಹಾಸನ್ನು ಸಕಲೇಶ್ಪುರ ಭಾಗ. ಅದು ಹೇಗೆ ಹಿಡಿದ್ರ ಅಂತ ಹೇಳಿ ನಿಮಗೆ ಮದ ಸ್ಟಾರ್ಟ್ ಆಗಿದೆ. ಅದು ನಮ್ಮ ಮದ ಬರ್ತಾ ಇದೆ, ಹೇಗೆ ಹೇಳ್ತೀರಾ? ಅಲ್ಲಿ ಲೀಕ್ ಆಗ್ತಿದೆಯಲ್ಲ ಅದು ಸೈಡ್ ಅಲ್ಲಿ ಆ ಲಿಕ್ವಿಡ್ ಮದ ಏನಾಗಿದೆ ಸರ್ ಅದು? ಈಗ ಸ್ಟಾರ್ಟಿಂಗ್ ಇದೆ ಮದ ಬರ್ತಿದೆ ಇವಾಗ. ಇದಕ್ಕೆ ಧನಂಜಯ್ ಮದ ಇದೆ ಸ್ವಲ್ಪ ದೂರದಲ್ಲೇ ಇದೆ ಸರ್. ಆಗ ಯಾವುದು ಧನಂಜಯ್? ಹೌದು. ಇವಾಗ ನೋಡಿ ಎಷ್ಟು ದಪ್ಪ ಇದೆ. ಅದಕ್ಕೆ ಕರಡಿ ಆನೆ ದಂತ ಬರುತ್ತೆ. ಹೌದು, ಅದೇ ತರ ಭೀಷ್ಮ ಇದೆಯಲ್ಲ, ಭೀಷ್ಮನ್ ಕೊಂಬು ಇದ್ದಿದ್ದು ಇಷ್ಟೇ ಗುಡ್ಡ. ಈಗ ಇಷ್ಟಿಷ್ಟು ಬಂದಿದೆ, ಹಂಗೆ ಬೆಳೆಯುತ್ತೆ. ಹಾಗಾದ್ರೆ ದಸರಾಗ್ ಬರುತ್ತೆ. ಅಂಬಾರಿಗೆ ಆಗುತ್ತಾ? ಅಂಬಾರಿ ಮೈಸೂರಿಗೆ ಬರುತ್ತಾ ಯಾವತ್ತಾದ್ರೂ ಕರಡಿ? ಬರ್ಬೇಕಾದ್ರೆ ಬರೋ ರೀತಿಲಿ ಇದೆ. ಯಾಕೆ ಅಂತ ಅಲ್ಲ ದಂತ ಚಿಕ್ಕದಿದೆ ಅಲ್ಲ, ಬೆಳೆಯುತ್ತೆ. ಅದು ಸ್ವಲ್ಪ ಮೈಯೆಲ್ಲ ಸೌರಿ ತಲೆ ಹತ್ರ ಹಾಕಿ ಕಿವಿ ಹತ್ರ ಸುಮ್ನೆ ಬಾಯಿ ಹತ್ರ ಎಲ್ಲ ಸೊಂಡ್ಲೆಲ್ಲ ಇದ್ ಮಾಡಿ ಅವು ಮತ್ತೆ ಚಿನ್ನಪ್ಪಣ್ಣ ಹೇಳ್ದಂಗೆ ಸೊಂಡ್ಲನ್ನ ಹಿಡ್ಕೊಂಡು ಅದೆಲ್ಲ ಅದಾದ್ಮೇಲೆ ಅದು ಓಕೆ ಅಂದಾಗ ಮಾತ್ರ ಅದು ಕ್ರಿಯೆ ನಡೆಸಿ. ಬಾಕಿ ಅಂತ ಫೋರ್ಸಬಲ್ ಆಗೋದೇ ಇಲ್ಲ. ಅದು ಪ್ರಾಣಿಗಳಲ್ಲಿ ಫೋರ್ಸಬಲ್ ಇಲ್ಲ. ಅರಮನೆ ಆನೆಗೆ ಹಾಗೇನೆ ಅರ್ಜುನ ಆನೆ ಒಂದ್ಸರಿ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿ ಇದೇ ಅಭಿಮಾನಿಯನ್ನು ಮಾಡಿದೆ ಅರಮನೆ ಆನೆಗೆ. ಈ ದನಗಳಾದ್ರೆ ನೋಡಿ 25ಕ್ಕೆ ಹೋಗ್ಬಿಡ್ತವೆ, ಹತ್ಕೊಂಡು ಇದು ಮಾಡ್ಕೊಂಡು ಹೋಗ್ಬಿಡ್ತವೆ, ಕ್ರಾಸ್ ಹಾಕಿಕೊಂಡು ಹೋಗ್ತವೆ. ಇವು ಆ ಥರ ಮಾಡೋದಿಲ್ಲ. ಅದಕ್ಕೆ ಸೆಟ್ ಆಗಬೇಕು. ಎಲ್ಲ ಒಂದು 25 ಆನೆ ಹೆಣ್ಣಾನೆ ಸಿಗ್ತದೆ, ಅದ್ರ ಮಧ್ಯೆ ಹೋಗ್ಬಿಟ್ಟು ಇನ್ನು ಯಾವುದಕ್ಕಾದ್ರೂ ಹತ್ಬೋದಲ್ಲ, ಮಾಡೋದಿಲ್ಲ. ವಸಂತ ಅಷ್ಟು ಚೆನ್ನಾಗಿ ಆನೆ ಇಡೀ ಆನೆ ನನಗೆ ಸಣ್ಣ ಹುಡುಗ, ನಮಗೆ ನನ್ನ ಮಗನ ಥರ ಈ ಥರದಲ್ಲಿ ಇದ್ದ ಹುಡುಗ ಎಲ್ಲ ಆನೆ ಮಾತ್ರ ಇರ್ತದೆ. ಚೆನ್ನಾಗಿ ಆನೆ ನೋಡೋದ್ರಲ್ಲಿ ಭಾರಿ ತುಂಬ ಚೆನ್ನಾಗಿ ಮಾಡ್ತಾನೆ. ಅದೊಂದು ಮತ್ತೆ ನಾನು ಅರ್ಜುನ ಆನೆ ಹೇಗಿತ್ತು ನೀವು ಹಿಡಿದಾಗ? ಎಲ್ಲಿ ಹಿಡಿದಿದ್ದು ನೆನಪಿದೆನಾ? ಅದು ಅಲ್ಲೇ ಹೆಬ್ಬಾಳ ಅಂತ ಹೇಳಿ ಬರ್ತದೆ. ಹೆಬ್ಬಾಳಕ್ಕೆ ಅರ್ಜುನ ಆನೆ, ಅದು ಅಭಿಮನ್ಯ ಇವೆಲ್ಲ ಒಟ್ಟಿಗೆ ಹಿಡಿದ ಆನೆಗಳು. ಹತ್ರ ಸ್ವಲ್ಪ ನಾನು ಒಂದು ವಸಂತ ಚಿಕ್ಕವರು ವಸಂತ ಅಲ್ಲ, ಸಣ್ಣವನು ಆನೆ ಅಪ್ಪನ ಒಟ್ಟಿಗೆ ಬರ್ತಿದ್ದ. ಹೇಗಿದ್ದ ವಸಂತ ಚಿಕ್ಕವನಿರೋತ್ತಿಗೆ? ಅವ್ರ ಮಗ ಇದಾರಲ್ಲ ಅದೇ ಥರ ಇದ್ದ. ಹಿಂಗೇನೆ ಸ್ವಲ್ಪ ಒಂದು ಮಾದರಿ ಬೆಳ್ಳಿಗೆ ಕೆಲಸ ಎಲ್ಲ ಸಣ್ಣಗೆ ಅಪ್ಪನ ಕೆಲಸ ಏನು ಅವಾಗ ಏನ್ ಮಾಡ್ತಿದ್ರು ಸರ್ ಸಣ್ಣಪ್ಪ ಅಂದ್ರೆ ವಸಂತಣ್ಣಗೆ ಎಲ್ಲ ಜವಾಬ್ದಾರಿ ಕೊಟ್ಬಿಡೋರು, ನೋಡೋಣ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತ. ಬಟ್ ಸಕ್ಸಸ್ ಆದ್ರೆ ಹಂಗೆ ಮಾಡ್ಕೊಂಡು ಬರ್ತಿದ್ದ ಇವನು. ಯಾವಾಗ ಲಾಸ್ಟಿಗೆ ವಸಂತಣ್ಣ ಆನೆ ಕೊಡ್ತಿದ್ದು ಅಂದ್ರೆ ಈ ಕಾಡಾನೆಯನ್ನ ಲಾರಿ ತಳ್ಳುವಾಗ ಸಣ್ಣಪ್ಪ ಅವ್ರಿಗೆ ಕೊಡ್ತಿದ್ವಿ. ಅಲ್ಲಿವರೆಗೂ ವಸಂತಣ್ಣನೇ ಆನೆ ಎಳ್ಕೊ ಬರೋದು ಮಾಡೋದು ಎಲ್ಲ ಮಾಡ್ತಿದ್ರು. ಫೈಟಿಂಗ್ ಕೆಲಸಕ್ಕೆ ಏನು ಸೇರಿಲ್ಲ ಅವನು, ಸಣ್ಣವನು. ಅವಾಗ ಏನು ಪರ್ಮನೆಂಟ್ ಆಗಿರ್ಲಿಲ್ಲ, ಏನು ಆಗಿರ್ಲಿಲ್ಲ, ಸಣ್ಣ ಹುಡುಗ ಆ ಟೈಮ್ಗೆ. ಎಲ್ಲಿ ಸರ್ ಇವರಿಗೆ ಪರ್ಮನೆಂಟ್ ಇಲ್ಲ. ಆಮೇಲೆ ಯಾವ್ದೋ ಗೌರ್ಮೆಂಟ್ ಬಂದಾಗ ಪರ್ಮನೆಂಟ್ ಆಗಿತ್ತು. 2014 ಟ್ವೆಲ್ ಇರಬೇಕು. ಅಭಿಮನ್ಯು ಕಾರ್ಯಾಚರಣೆ ಅಂತೀರಾ ಚಿನ್ನಪ್ಪಣ್ಣ? ಹಿಡಿಯಕ್ಕೆ ಹೋಗಿದ್ದು, ಹಿಡಿಲಿಕ್ಕೆ ಹೋಗಿದ್ದು. ಇನ್ನೂರು ಅದೇ ಹೇಳಿದ್ದು, ಅದೇ ಹಿಡಿಲಿಕ್ಕೆ ಹೋಗಿದ್ದು. ವಯಸ್ಸಲ್ಲ ಇದ್ರು ನಿಮ್ ಜೋಡಿನೇ ಇರ್ತಾ ಇದ್ರೆ ಸಣ್ಣಪ್ಪ ಯಾವಾಗ? ಆನೆ ಹಿಡಿಯಕ್ಕೆ ಹೋಗ್ಬಿಟ್ರೆ ನಾವು 2 ಜನ ಒಟ್ಟಿಗೆ ಮಲ್ಕೊಳ್ಳೋದು, ಇದು ಹೋಗೋ ಮುಖ ತೊಳ್ಕೊಳ್ಳೋದು ಮಾಡೋದು, ಮತ್ತೆ ಡ್ಯೂಟಿಗೆ ಹೋಗೋದು ಎಲ್ಲ ಒಟ್ಟಿಗೆ ಹೋಯ್ತಿದ್ದೋ. ಇನ್ನು ಅಲ್ಲಿ ಹೋದ್ಮೇಲೆ ನಾನು ಅವನು ಅಂತ ಏನಿಲ್ಲ. ಅಲ್ಲಿ ಆನೆ ಕಟ್ಕೊಂಡ್ಮೇಲೆ ಮಾವ ಇವ ಅಲ್ಲಿ ಏನು ನಡೆಯೋದಿಲ್ಲ. ಕಟ್ಟಿ ಹಳ್ಸ್ಕೊಂಡು ಬರೋದು, ಹೊಡೆಯೋಕ್ಕೆ ಇದು ಅಭಿಮಾನಿಯ ಆವಾಗ ಇಲ್ಲಿಂದ ಭಾಸ್ಕರ್ ಅಂತೇಳಿ ಒಂದು ಸಕ್ಕರೆ ಬೈಲಲ್ಲ, ಅಲ್ಲ ಬಳ್ಳಿಯಲ್ಲಿ ಅದು ಹೇಗಿತ್ತು ಸರ್? ಅದು ಬಳ್ಳಿಯಲ್ಲಿ ಇದ್ದಾನೆ ಭಾಸ್ಕರ. ಅಭಿಮಾನಿ ನೋಡಿದ್ ಇಲ್ಲಿವರೆಗೆ ಅದ್ಭುತವಾದ ಆನೆ ಅಂದ್ರೆ ನಮ್ಮ ಕ್ಯಾಂಪಲ್ಲೇ ಸುಭಾಸ್ ಅಂತ ಹೇಳಿತ್ತು. ಮತ್ತೆ ನಮ್ಮ ಅಪ್ಪಂದು ಅವೆಲ್ಲ ಭಾರಿ ದೊಡ್ಡ ಆನೆಗಳು, 10:30 ಹಿಂಗೆ ಇದ್ದ ಆನೆಗಳು. ಅದಾದ್ಮೇಲೆ ಭಾಸ್ಕರ ಆನೆ ಇವೆಲ್ಲ ಬಂದಿದ್ದು. ಅದಕ್ಕೆ ಕೆಟ್ಟದ ಆನೆ, ದೊಡ್ಡ ಆನೆ, ದೈತ್ಯ ಆನೆ ಅಂದ್ರೆ ಇಲ್ಲೇ ಒಂದು ಅದ್ರ ಹೆಸರೆಲ್ಲ ಬರ್ದವ್ರೆ ಗೇಟಲ್ಲಿ. ರಾಜೇಂದ್ರ ಐರಾವತ ಎಲ್ಲ ದ್ರೋಣ ಐರಾವತ. ಅದು ದೊಡ್ಡ ಆನೆ. ಐರಾವತ ಅಂತ ಕಟ್ಟಕ್ಕೆ ಕಾರಣನೇ ಅದು ಅಷ್ಟು ದೊಡ್ಡದಿತ್ತು. ಮಡಿಕೆಯಲ್ಲಿ ನೋಡಿ 2 ಆನೆ ಮಾಡಿಸಿಟ್ಟವ್ರೆ. ನಮ್ಮ ಮೀನುಕೊಲ್ಲಿ ಹಿಡಿದ ಆನೆಗಳು ಆಗ ಆರಿಪಂಡ ಕಾಲದಲ್ಲಿ. ಈಗಲಿದು ಸತ್ತು ಅವೆಲ್ಲ ಆಗಲೇ ಸತ್ತಿದ್ರೆ. ಅದು ಸತ್ತಾದ್ಮೇಲೆ ನಮ್ಮ ಈ ಪಟೇಲ ಆನೆ ಇವೆಲ್ಲ ನ್ಯಾಗರೊಳಗೆಲ್ಲ ಅಲ್ಲಿ ಬಾಸು ಸಣ್ಣಪ್ಪ ಅವ್ರಿಗೆ ಸ್ವಲ್ಪ ಹುಷಾರಿತ್ತಿಲ್ಲ. ಅವ್ರಿಗೆ ಕೆಲಸನೇ ಏನು ಮಾಡಬೇಕು ಇಂಥ ಮಾಡಬೇಕಲ್ಲ ಹೇಳಿ ಕೊಡಂಗೇನೇ ಇಲ್ಲ. ಆ ಥರ ಕೆಲಸ ಮಾಡ್ಕೊಂಡು ಬರ್ತಿದ್ರು, ಒಳ್ಳೆ ಮನಸ್ಸನೇ. ಆದರೆ ಏನಾಯಿತು, ಆರ್ಟಿಕಲ್ಟಲ್ಲ ಆವಾಗ ಸರ್ ಮಾಡಿದ್ರು. ಸರೆಲ್ಲ ಮಾಡಿ ಒಳ್ಳೆ ರಿಟೈರ್ ಟೈಮು ಎಲ್ಲ ಆಗಿ ಬಂದಾದ್ಮೇಲೆ ಈ ಅವನು ಸಣ್ಣಕ್ಕೆ ಆಗಿದ್ದು ತುಂಬ ದಪ್ಪ ಐತಿಲ್ಲ.
ಸ್ವಲ್ಪ ಕಮ್ಮಿ ಇದ್ದಿದ್ದು. ಅದೇನಾಯ್ತು ಬಂತು ದಪ್ಪ ಆಗ್ಬಿಟ್ಟು ಅದ ಚೆನ್ನಾಗಿದ್ದ. ಅಲ್ಲಿಂದ ರಿಟೈರ್ಡ್ ಆಗ್ಬಿಟ್ಟು ಮನೆ ಮಾಡ್ಕೊಂಡಿದ್ವಿ ನಾಗಪುರ ಹತ್ರ. ಅಲ್ಲಿಗೆ ಬಂದ ಸಣ್ಣ ಕಾಯಿಲೆ ಅಳಬಾಲ ಸರ್, ವಯಸ್ಸಾಗಿತ್ತು. ಇದರಲ್ಲಿ ನಿಮ್ಮನ್ನ ಯಾವಾಗೂ ಭೇಟಿ ಆಗೋರು ಅಭಿಮನ್ಯು ಆಮೇಲೆ ಇಷ್ಟೊಂದು ಬುದ್ಧಿವಂತ ಆಗ್ಲಿಕ್ಕೆ ಕಾರಣ ಏನು ಅಂತ ಆಗ್ಬೇಕಾದ್ರೆ ಮತ್ತೆ ಅದೇ ಥರ ತಂದೆ ಏನು ಕೆಲಸ ಮಾಡಿಸ್ಕೊಂಡು ಯಾವ ರೀತಿ ಹೇಳ್ಕೊಂಡು ಮಾಡ್ಕೊಂಡು ಬರ್ತಿದ್ದ ಅದೇ ಕೆಲಸನೂ ಇವನು ಮಾಡ್ತಾನೆ. ಇವನು ಅದಕ್ಕೆ ಒಳ್ಳೆ ಅಂತ ನಾಯಿ ತೊಳೆಯೋದ್ರಲ್ಲಿ ಮಾಡೋದ್ರಲ್ಲಿ ಕೊಡೋದ್ರಲ್ಲಿ ಒಂದು 4 ಕಡ್ಡಿ ಸೊಪ್ಪು ಇಲ್ಲ ಅಂದರೆ ಅವನೇ ಹೋಗಿ ಕಡ್ದು ಆನೆ ಕೈಯಿಂದಲೇ ತಗೊಬಂದು ಅಂತ ಹೇಳಿದರೆ ಕೊಂಬೆಗಳು ಮರದ ಸೊಪ್ಪು ತಿಂತವೆ ನೋಡಿ, ಅಲ್ಲಿ ತಗೊಬಂದು ಹಾಕಿದ್ದಾರೆ. ಆ ಥರದ್ದು ಸೊಪ್ಪು ಇವನು ಎಲ್ಲರೂ ಹೋಗಿ ಬರೋದು ಲೇಟ್ ಆದಂಗೆ ಕಬಡ್ಡಿ ಹೋಗಿಲ್ಲ ಅಂದರೆ ಇದರಲ್ಲಿ ಹೋಗಲಿಲ್ಲ ಅಂದರೆ ಇವನೇ ಆನೆ ತೊಗೊಂಡು ಹೋಗಿ ಬೇಗ ಒಂದಷ್ಟು ಸೊಪ್ಪು ಕಡಿದು ಅದ್ರ ಕೈಯಿಂದಲೇ ತಗೊಬಂದು ಹಾಕಿ ತಿನ್ನಿಸಿ ಇಲ್ಲಿ ಸರ್ಕಾರದಿಂದ ಏನು ಕೊಡ್ತಾರೆ ಅದನ್ನ ಬೇಯಿಸಿ ಇಡ್ತಾರೆ, ಮುದ್ದೆ ಏನು ಭತ್ತ ಗಿತ್ತ ಇದನ್ನೆಲ್ಲ ಚೆನ್ನಾಗಿ ಕೊಟ್ಟು ನೀರು ಕುಡಿಸಿ ಅವ ಕಟ್ಟವನು ಈಗಲೂ ದಿವಸ ವಸಂತ ಅಷ್ಟು ಚೆನ್ನಾಗಿ ಆನೆ ಇಡೀ ಆನೆ ನನಗೆ ಸಣ್ಣ ಹುಡುಗ, ನಮಗೆ ನನ್ನ ಮಗನ ಥರ ಇರೋದು. ಹಳಿ ಆದಮೇಲೆ ಅಷ್ಟೇ ತಾನೆ ಈ ಥರದಲ್ಲಿ ಇದ್ದ ಹುಡುಗ ಎಲ್ಲ ಆನೆ ಮಾತ್ರ ಇರ್ತದೆ. ಚೆನ್ನಾಗಿ ಆನೆ ನೋಡೋದ್ರಲ್ಲಿ ಭಾರಿ ತುಂಬ ಚೆನ್ನಾಗಿ ಮಾಡ್ತಾನೆ. ಅದೊಂದು ಮತ್ತು ನಾನು ತುಂಬ ಒಪ್ಪಿದ್ದೀನಿ. ಯಾಕೆಂದರೆ ನನ್ನ ಥರ ಮಾಡ್ತಾ ಇದ್ದಾನೆಲ್ಲ ಅಂತ ಹೇಳಿ ನನಗೆ ಒಂದು ಖುಷಿ ಇದೆ. ಆನೆನೂ ಹಂಗೆ ಅರ್ಜುನ ಆನೆ ಹೇಗಿತ್ತು ನೀವು ಹಿಡಿದಾಗ? ಎಲ್ಲಿ ಹಿಡಿದಿದ್ದು ನೆನಪಿದೆನಾ? ಅದು ಅಲ್ಲೇ ಹೆಬ್ಬಾಳ ಅಂತ ಹೇಳಿ ಬರ್ತದೆ. ಹೆಬ್ಬಾಳಕ್ಕೆ ಅರ್ಜುನ ಆನೆ, ಅದು ಅಭಿಮನ್ಯ ಇವೆಲ್ಲ ಒಟ್ಟಿಗೆ ಹಿಡಿದ ಆನೆಗಳು ಹತ್ರ ಸ್ವಲ್ಪ ವರ್ಷದಲ್ಲಿ ಆ ಟೈಮ್ಗೆ ಹಿಡಿದ ಆನೆ. ಅದರಲ್ಲಿ ಏನಾಯ್ತು ಅದನ್ನ ಪಳಗಿಸಿ ಅದನ್ನ ಎಲ್ಲ ಕೆಲಸ ಕಾರ್ಯಗಳಿಗೆಲ್ಲ ಅದು ಹೇಗಿತ್ತದು ಅರ್ಜುನ ಸರಿಯಾಗಿತ್ತು. ಆಗಲೂ ಅಂದರೆ ಈಗ ಸತ್ತ ಟೈಮಿಗೆ ಎತ್ತರ ಬೆಳೀತು, ಇದು ಆಯಿತು, ಎಲ್ಲ ಕೆಲಸಕ್ಕೂ ರೆಡಿ ಇತ್ತು. ಅದು ಹಿಡಿಯುವಾಗ ಅದು ಅಷ್ಟೇ ಇದ್ದೀವಿ. ಅರ್ಜುನನು ಒಂದು ಅಭಿಮನ್ಯನಿಗಿಂತ ಒಂದು ಒಂದು ಅಡಿ ಮೇಲೆ ಇದೆ. ಯಾಕೆ ನಮ್ಮಲ್ಲಿ ಕೆಲಸಕ್ಕೆ ಬಂದಿತ್ತು ಅದು. ಯಾವುದು? ಅರ್ಜುನ ಆನೆ ಟಿಂಬರ್ ಹೇಳಕ್ಕೆ. ಹೇಗೆ ಚೆನ್ನಾಗಿತ್ತು ಆನೆ? ಚೆನ್ನಾಗಿ ಆನೆ ನಮ್ಮ ಇದು ಆಯ್ತಲ್ಲ ಧನಂಜ, ಹಂಗೆ ಕೊಂಬು ಗಿಂಬ ಎಲ್ಲ ತೀರ. ಅರ್ಜುನನ ಮಕ್ಕಳೆಲ್ಲಿದ್ದಾರೆ ನೆನಪಿದೇನೆ? ಅರ್ಜುನ ಆನೆದು ಈ ಆನೆದು ಮಕ್ಕಳು ಅಲ್ಲ, ಅದು ಅಲ್ಲೇ ಒಂದೇ ಕ್ಯಾಂಪಲ್ಲಿ ಇದೆ, ಒಂದು ಕ್ರಾಸ್ ಮಾಡುತ್ತಲ್ಲ. ಕ್ರಾಸ್ ಅವು ಯಾವ್ದು ಸಿಗ್ತದೆ ಅದಕ್ಕೆ ಇದಾಗಬೇಕು, ಅದಕ್ಕೂ ಗೊತ್ತಾಗಬೇಕು. ಈ ಥರ ಆದರೆ ಮಾತ್ರ ಕ್ರಾಸ್ ಮಾಡೋದು, ಇಲ್ಲದ್ರೆ ಮಾಡೋದೇ ಇಲ್ಲ. ಯಾವುದು? ಆನೆಗಳೇ ಈ ಲಾಟ್ಬಿಟ್ಟು ಎಲ್ಲ ಆನೆಗಳು ಸಿಕ್ಕಿದ್ರು ಹತ್ತಲ್ಲ, ಆ ಕೆಲಸ ಮಾಡೋದಿಲ್ಲ. ಯಾವುದು? ಈ ದನಗಳಾದ್ರೆ ನೋಡಿ 25ಕ್ಕೆ ಹೋಗ್ಬಿಡ್ತವೆ, ಹತ್ಕೊಂಡು ಇದು ಮಾಡ್ಕೊಂಡು ಹೋಗ್ಬಿಡ್ತವೆ, ಕ್ರಾಸ್ ಹಾಕಿಕೊಂಡು ಹೋಗ್ತವೆ. ಇವು ಆ ಥರ ಮಾಡೋದಿಲ್ಲ, ಅದಕ್ಕೆ ಸೆಟ್ ಆಗಬೇಕು. ಆಮೇಲೆ ಅಷ್ಟೇ ಆಮೇಲೆ ಒಂದು 25 ಆನೆ ಹೆಣ್ಣಾನೆ ಸಿಗ್ತದೆ, ಅವ್ರ ಮಧ್ಯೆ ಹೋಗ್ಬಿಟ್ಟು ಇನ್ನು ಯಾವುದಕ್ಕಾದ್ರೂ ಹತ್ಬೋದಲ್ಲ, ಮಾಡೋದಿಲ್ಲ. ಆ ಥರದಲ್ಲಿ ಇರ್ತದೆ ನೋಡಿ. ಅರಮನೆ ಆನೆಗೆ ಹಾಗೇನೆ ಅರ್ಜುನ ಆನೆ ಒಂದ್ಸರಿ ಕ್ರಾಸ್ ಮಾಡ್ತೀವಿ. ಕ್ರಾಸ್ ಮಾಡಿ ಇದೇ ಅಭಿಮಾನಿಯನ್ನು ಮಾಡಿದೆ. ಕ್ರಾಸ್ ಮಾಡಿದೆ ಅರಮನೆ ಆನೆಗೆ. ಒಂದು ಆನೆ ಮರಿ ಇತ್ತು ಇಲ್ಲಿ ಆನೆಯಲ್ಲಿ. ನಾವು ವರ್ಷದಲ್ಲಿ ಒಂದು 15 ದಿವಸ ಬಂದಿರ್ತೀವಿ, ಮತ್ತೆ ಇನ್ನು ಎಲ್ಲ ಆದ್ಮೇಲೆ ಹೋಗ್ಬಿಟ್ಟು. ಆನೆಗಳು ಯಾವ ಆ ರೀತಿ ಕ್ರಾಸ್ ಮಾಡೋದಿಲ್ವಾ? ಸಿಕ್ಕ ದನಗಳ ತರ? ಆ ಥರ ಇಲ್ಲ, ಆ ಥರ ಮಾಡೋದೇ ಅಲ್ಲ. 25 ಓರಿಗಳು ಇರ್ತವೆ, ಆ ಥರ ಇವು ಇಲ್ಲ. ಆ ಥರ ಆದರೆ ಅವಕ್ಕೇನೆ ಗಲಾಟೆ ಬಂದು ಬಿಡ್ತವೆ, ಹೊಡ್ಕೊಳ್ತವೆ. ಅವು ಗಲಾಟೆ ಮಾಡಿಕೊಂಡು ಹೊಡೆದಾಡಿ ಸಾಯೋದು ಉಂಟು, ಕೊಂದು ಬಿಡ್ತಾರೆ. ಬೇಕಾದ್ರೆ ಇಲ್ಲ ಓಡ್ಬಿಟ್ರೆ ಮನ ಬಚ್ಚಿಯ ಬದುಕಬೇಕಂತ ಒಂದು ಇದ್ರೆ ತಪ್ಪಿಸಿ ಓಡ್ಬಿಡ್ತವೆ. ಹೋಗ್ಲಿಲ್ಲ ಅಂದ್ರೆ ಸಿಕ್ಕಾಕೊಂಡ್ರೆ ಯಾವ್ದಾರ ಒಂದು ಸಾಯ್ತವೆ. ಆ ಥರ ಈ ಆನೆಗಳು ಇದರಲ್ಲಿ ಬಿಟ್ರೆ ಇನ್ನು ಹೊಡೆದಾಡ್ಕೊಳ್ತೇವೆ, ತಾರವರ ಸತ್ತೋಗ್ಬಿಡ್ತೇವೆ. ನೀವು ಅತಿ ದೊಡ್ಡ ಆನೆ ಹೊಡೆದಾಟ ಎಲ್ಲಿ ನೋಡಿದ್ದೀರಾ? ನಮ್ಮಲ್ಲೇ ನೋಡೋದಲ್ಲ, ನಮ್ಮಲ್ಲಿ ಕಾಡಾನೆಗಳು ಒಂದು ದೊಡ್ಡದು, ಇದಕ್ಕಿಂತ ದೊಡ್ಡದು, ಒಂದನ್ನು ಸಾಯಿಸ್ಬೋದು. ಅವೇ ಕಾಡಾನೆಗಳೇ. ನಮ್ಮ ಕ್ವಾರ್ಟರ್ಸಿಂದ ಸ್ವಲ್ಪ ಮೇಲೆ ಬಂದು ಸತ್ತೋಯ್ತು. ನೀರು ಕುಡಿಯೋಕ್ಕೆ ಬಂದರೆ ಕಾಲು ಕೈ ಹೇಳ್ಕೊಂಡು ಬಂದು ಇಷ್ಟಿಷ್ಟು ಆಳ ಹೋಗಿತ್ತು ಇಲ್ಲೆಲ್ಲ. ಆ ಥರ ಹೊಡೆದಿತ್ತು ಕಾಡಾನೆ. ಅಲ್ಲಲ್ಲ, ಕಾಡಾನೆಗಳೇ 2 ಆನೆ. ಯಾವ ಆನೆ? 2 ಕಾಡಾನೆ ಹೊಡೆದು ಸಾಯಿಸ್ಬಿಟ್ಟು ಹೋಗಿ ಒಳಗೆ ಹೋಗಿ ನೀರೆಲ್ಲ ಚೆನ್ನಾಗಿ ಕುಡ್ಕೊಂಡು
ಆ ಮಣ್ಣಿಗೆ ಒಂದು ಗುದ್ದಾಟ ಫುಲ್ಲು ಕಳಿಸಿಬಿಟ್ಟು ಅಲ್ಲಾಡಿಸಿ ಬಂದು ತೊಳ್ಕೊಂಡಿದ್ದೆ ನಾನು ಒಂದೇ ಹೋಗಟ್ಟ. ಯಾವುದು ಕಾಡಾನೆ ಯಾವ್ದು ಯಾವ ಆನೆ ಅದು? ಕಾಡಾನೆ ಎರಡು ಕಾಡಾನೆಗಳು ಕುಸ್ತಿಯಾಗಿ ಯಾವ್ದೋ ಸತ್ತೋದಾಗ ಈಗ ಒಂದು ವಿಶೇಷ ಹೇಳಿದ್ರು ಇವರು, ಆನೆಗಳು ದನ ಕ್ರಾಸ್ ಮಾಡಿದಾಗೆ ಕ್ರಾಸ್ ಮಾಡೋದಿಲ್ಲ. ಈಗ ಅದಕ್ಕೆ ಹೆಣ್ಣಾನೆಗೆ ಆ ಮಸ್ತಿ ಆ ಇದಿರಬೇಕು, ಇಂಟ್ರೆಸ್ಟ್ ಇರಬೇಕು. ಆ ಇಂಟ್ರೆಸ್ಟ್ನ ಬರ್ಸೋದು ಹೇಗೆ ಗಂಡನೆಯಿಂದನೇ ಅಲ್ವಾ, ಆ ರೀತಿಯಾಗಿ ಮಾಡ್ತಾರೆ. ಸ್ವಲ್ಪ 10 ನಿಮಿಷ ಅವಕ್ಕೆ ಬಾಯಿ ಹತ್ರ ಸೊಂಡ್ಲ ಹಾಕಿ, ಸ್ವಲ್ಪ ಮೈಯೆಲ್ಲ ಸವರಿ, ತಲೆ ಹತ್ರ ಹಾಕಿ, ಕಿವಿ ಹತ್ರ ಸುಮ್ಮನೆ ಬಾಯಿ ಹತ್ರ ಎಲ್ಲ ಸೊಂಡ್ಲೆಲ್ಲ ಇದು ಮಾಡಿ ಅವು ಮತ್ತೆ ಚಿನ್ನಪ್ಪಣ್ಣ ಹೇಳ್ದಂಗೆ ಸೊಂಡ್ಲನ್ನು ಹಿಡ್ಕೊಂಡು ಅದೆಲ್ಲ ಅದಾದ್ಮೇಲೆ ಅದು ಓಕೆ ಅಂದಾಗ ಮಾತ್ರ ಅದು ಕ್ರಿಯೆ ನಡೆಸಿ. ಬಾಕಿ ಅಂತ ಫೋರ್ಸಬಲ್ ಆಗೋದೇ ಇಲ್ಲ. ಅದು ಪ್ರಾಣಿಗಳಲ್ಲಿ ಫೋರ್ಸಬಲ್ ಇಲ್ಲ. ಆನೆಲೆಲ್ಲ ತುಂಬಾ ಏಟ್ ಮಾಡ್ಕೊಂಡಿದ್ದಾರೆ. ಈಗ ಒಟ್ಟು ಎಷ್ಟು ಆನೆ ಬಂದಿದಾವೆ ಇಲ್ಲಿ? 14 ಆನೆ ಇದ್ದಾವೆ. ಗೋಪಿ, ಪ್ರಶಾಂತ, ಧನಂಜಯ, ಸುಗ್ರೀವ, ಅಂಜನ್, ಇಷ್ಟ ಆನೆಗಳು ನಮ್ಮ ಕಡೆ. ಹೇಳಿ, ಗೋಪಿ ಎಲ್ಲಿ ಹಿಡಿದಿದ್ದು? ಕಟ್ಟ ಇದು ಸೋಮವಾರಪೇಟೆ. ಆಮೇಲೆ ಕಂಜನ್ ಎಲ್ಲಿ ಹಿಡಿದಿದ್ದು? ಕಂಜನ ಕಟ್ಟ ಅಲ್ಲಿ ಹಾಸನ ಹೆಸಲೂರು. ಆಮೇಲೆ ಇದು ಹಿಡಿದು ಸುಗ್ರೀವನ್ ಎಲ್ಲಿ ಹಿಡಿದಿದ್ದು? ಅದಲ್ಲೇ ಹಾಸನ. ಆಮೇಲೆ ಮಹೇಂದ್ರನ್ ಹಿಡಿದಿದ್ದಲ್ಲಿ ಚನ್ನಪಟ್ಟಣ. ಪ್ರಶಾಂತ್ ಗೋಪಿ ಪ್ರಶಾಂತ್ ಎಲ್ಲ ಸೋಮವಾರಪೇಟೆ ಕಾರಕೊಪ್ಪ ಅಂತ ಹೇಳಿ. ವೆಂಕಟೇಶ್ವರ ಮಗನ್ ನೋಡಿದ್ರೆ ಮೋಹಿತನ್ ಖುಷಿ ಅನಿಸ್ತಾ? ಏನು ಅವರು ನಿಮ್ಗಿಂತ ಚೆನ್ನಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಹೇಗಿದು? ಮರವು ಜಾಸ್ತಿ ಸ್ವಲ್ಪ ಹೆಂಗಾಗತ್ತೆ ಗೊತ್ತಾ ಸರ್, ಈಗ ಕಾಡಾನೆ ಅಲ್ಲಿಂದ ಹಿಡ್ಕೊಂಡ್ ಬಂದಿದ್ ಗೊತ್ತಿರುತ್ತೆ. ಇಲ್ಲಿ ತಂದು ಕ್ರಾಲಿಗೆ ಹಾಕಿದ್ಮೇಲೆ ಈಗ 2 ಕ್ಯಾಂಪ್ ಇರುತ್ತೆ. ಒಂದು ದುಬಾರ ತಿತ್ತು ಮತ್ತೆ ಇಲ್ಸ್ ಹಾಕಿದ್ ಏನ್ ಹೆಸರಿಟ್ರು ಅಂತ ಇವ್ರಿಗೆ ಮರ್ತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಇಲ್ಸ್ ಹಾಕಿದ್ ದುಬಾರಲ್ಲಿ ಹಾಸ್ ಹಾಕಿದ್ ಅಂತ ಮರ್ತ್ಕೊಡ್ತಾರೆ. ನಮಿಗೂ ಅಷ್ಟೇ ಆನೆ ಹಿಡಿದಿದ್ದೆಲ್ಲ ಗೊತ್ತಿರುತ್ತೆ, ಬಟ್ ಇಲ್ಲಿ ಏನ್ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಹಿಂದೆ ಗೊತ್ತಾಯ್ತಿಲ್ಲ, ಇವಾಗ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ. ಇಂಥ ಹೆಸರು ರಾಜನ್, ಸೀಗಿನ ರಾಜನ್ ಅಂತೀವಿ, ಕರಡಿನ ಬಬ್ರುವನ ಅಂತೀವಿ. ಧನಂಜಯ್ ಸಕಲೇಶ್ಪುರ ಭಾಗ 2012 ಹೇಗೆ ಹಿಡಿದ್ರ ಅಂತ ಹೇಳಿ ಮದ ಸ್ಟಾರ್ಟ್ ಆಗಿದೆ. ಅದು ನಮ್ಮ ಮದ ಬರ್ತಾ ಇದೆ, ಹೇಗೆ ಹೇಳ್ತೀರಾ? ಅಲ್ಲಿ ಲೀಕ್ ಆಗ್ತಿದ್ಯಲ್ಲ, ಅದು ಸೈಡ್ ಅಲ್ಲಿ ಲಿಕ್ವಿಡ್ ಸ್ಟಾರ್ಟ್ ಆಗಿದೆ 1 ವಾರದಿಂದ. ಮದ ಏನಾಗಿದೆ ಸರ್ ಅದು? ಈಗ ಸ್ಟಾರ್ಟಿಂಗ್ ಇದೆ, ಮದ ಬರ್ತಿದೆ ಇವಾಗ. ಇದಕ್ಕೆ ಧನಂಜಯಗೆ. ಧನಂಜಯ್ ಎಲ್ಲಿ ಹಿಡಿದಿದ್ದು ನೆನಪಿದೆ ಸರ್? ನೆನಪಿದೆ 2012 ಸಕಲೇಶ್ಪುರ. ನಮ್ಮ ಮಾಜಿ MLA BB ಶಿವಪ್ಪ ಅಂತ ಇದ್ರು ನೋಡಿ, ಅವರ ಮನೆ ಪಕ್ಕದಲ್ಲೇ ಹಿಡಿದಿದ್ದು, ಕುಂಬ್ರಳ್ಳಿ ಅಂತ. ಆ ಊರ ಹತ್ರನೇ ಹಿಡಿದಿದ್ದು. ಅವತ್ತು ಅದು ಕಾರ್ಯಾಚರಣೆ, ದೊಡ್ಡ ಕಾರ್ಯಾಚರಣೆ. ಅವತ್ತು 24 ಆನೆಗಳಲ್ಲಿ ಹಿಡಿಬೇಕಾಗಿದ್ದು, ಕೋರ್ಟ್ ಆರ್ಡರ್ ಆಗಿತ್ತಲ್ಲ. ಅವಾಗೆಲ್ಲ ಆ ಟೈಮಲ್ಲಿ ಎಲ್ಲ ಗಂಡನೂ ಡಾಟ್ ಮಾಡಿದ್ರು. ಆ ಡಾಟ್ ಮಾಡೋ ಟೈಮಲ್ಲಿ ಧನಂಜಯ ಅಲ್ಲಿ ಸಿಕ್ಕಿದ್ದು. ಹೇಗಿತ್ತು ಸರ್ ಹಿಡಿದಾಗ? ಅದನ್ನೇ ಅಪ್ಪಾಜಿ ನಾನು ಅನ್ಕೊಳ್ತಿದ್ದು, ಅಭಿಮನ್ಯು ತರನೇ ತಲೆ ಎತ್ ನಡೆಯುತ್ತೆ, ಮತ್ತೆ ಹಣೆ ಉಬ್ಬಿದ್ಯಲ್ಲ, ಇದು ಅಭಿಮನ್ಯು ತರನೇ ಸ್ವಲ್ಪ ಉಬ್ದಂಗೆ ತಲೆ ಎತ್ ನಡೆಯೋದು. ಸ್ವಲ್ಪ ದೊಡ್ಡನೆ, ವಯಸ್ಸು ನನ್ನ 35-40 ವರ್ಷ ಆಗಿದೆಯಾ ಅಷ್ಟೇ, 36. ಚೆನ್ನಾಗಿದೆ ಆನೆ, ಫ್ಯೂಚರ್ಗೆ ಒಳ್ಳೆ ಆನೆ ಆಗುತ್ತೆ. ಜಮೇದಾರ್ ಪ್ರಕಾರ ಅಂಬಾರಿಗೆ ಆಗುತ್ತಾ, ಅಂಬಾರಿ ಮೈಸೂರಿಗೆ ಬರುತ್ತಾ ಯಾವತ್ತಾದ್ರೂ ಕರಡಿ? ಬರ್ಬೇಕಾದ್ರೆ ಬರೋ ರೀತಿಲಿ ಇದೆ. ಯಾಕೆಂತ ಅಲ್ಲ, ದಂತ ಚಿಕ್ಕದಿದೆ ಅಲ್ಲ, ಬೆಳೆಯುತ್ತೆ. ಅದು ಎಂತಾರು ಕೆಲಸ ಮಟ್ಕೊಂಡು ಹೋದ್ರೆ ದಂತ ಈಗ ನಮ್ಮ ಈಗ ಇದೆಯಾ ಆನೆಗೆ ಅದು ಹಿಡ್ಕೊಂಡು ಬರೋ ಟೈಮ್ಗೆ ಇಷ್ಟೇ ಇದ್ದಿತ್ತು. ಯಾವುದು? ಧನಂಜಯ. ಇವಾಗ ನೋಡಿ ಎಷ್ಟು ದಪ್ಪ ಇದೆ. ಅದಕ್ಕೆ ಕರಡಿ ಆನೆ ದಂತ ಬರುತ್ತೆ. ಹೌದು, ಅದೇ ತರ ಭೀಷ್ಮ ಇದೆಯಲ್ಲ, ಭೀಷ್ಮನ್ ಕೊಂಬು ಇದ್ದಿದ್ದು ಇಷ್ಟೇ, ಗುಡ್ಡ. ಈಗ ಇಷ್ಟಿಷ್ಟು ಬಂದಿದೆ, ಹಂಗೆ ಬೆಳೆಯುತ್ತೆ. ಹಾಗಾದ್ರೆ ದಸರಾಗ್ ಬರುತ್ತೆ. ಸೀಗೆ ಗುಡ್ಡ ರಾಜನ್ ಸೀಗೆಗುಡ್ಡ ಬಂತಾನೆ, ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿಗೆ ಬರ್ಬೋದು ದಸರಾಗೆ. ಯಾಕೆ ಅಂತ ಹೇಳಿದ್ರೆ ಇನ್ನು ಬಬ್ರುವನ ಕುಳ್ಳ. ಸೀಗೆಗುಡ್ಡ ಹೈಟ್ ಇದೆ, ಹೈಟ್ ಬರ್ತಾನೆ, ಸಣ್ಣ ವಯಸ್ಸು. ಯಾಕೆ ಅಂತ ಇಲ್ಲಿ ಏನು ಇದ್ರು 8-8:30 9-9:30 ಇದ್ದ ಆನೆಗಳಿಗೆ ಮಾಡಿದ್ರೆ ಒಂದು ದಸರಾ ಮಾಡ್ದಂಗೆ ಆಯ್ತದೆ. ಅಲ್ಲಿಗೆ ಆಕರ್ಷಣೀಯವಾಗಿರ್ಬೇಕು ಅಂತ ಕುಳ್ಳಾನೆಗಿಂತ ದೊಡ್ಡ ದೈತ್ಯ ಆನೆಗಳನ್ನ ಸೆಲೆಕ್ಟ್ ಮಾಡಬೇಕು. ಮೊದಲೆಲ್ಲ ಯಾವ್ದು ಬರ್ತಾ ಇತ್ತು ನೆನಪಿದೆನಾ? ಮೊದಲೆಲ್ಲ ಬರ್ತಿದ್ದವು ಒಳ್ಳೊಳ್ಳೆ ಆನೆಗಳು. ಯಾವ್ದು? ಆವಾಗೆಲ್ಲ ರಾಜೇಂದ್ರನ ಆನೆ ಟೈಮಲ್ಲೆಲ್ಲ ರಾಜೇಂದ್ರ, ಭಾಸ್ಕರ, ವನವೀರ, ಅವತ್ತೊಂದು ಪ್ರಶಾಂತ ಅಂತ ಇತ್ತಂತೆ, ದ್ರೋಣ ಲಾಸ್ಟಿಗೆ ಆಗಿತ್ತು 99 ಆಗಿತ್ತು. ಮತ್ತೆ ಅಲ್ಲಿಂದ ವನರಾಜ ಅಂತ
Watch out.